ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ. ಪ್ಯಾಟೀಸ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಹೋಗಿ ಬೇಕ್ರಿಲಿ ತಂದು ತಿನ್ನೋದಕ್ಕಿಂತ ಬೆಟರ್ ನಾವು ಈ ರೀತಿಯಾಗಿ ಮನೆಯಲ್ಲಿ ಮಾಡೋದು. ಕೆಲವೊಂದು ಸಲ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಈ ರೀತಿಯಾಗಿ ಮನೆಯಲ್ಲೇ ಮಾಡಿದ್ದೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಇದನ್ನು ನಾನು ತುಂಬ ಹೆಲ್ದಿಗೆ ಅಂದರೆ ಮೈದಾನ ಯೂಸ್ ಮಾಡ್ತಾ ಇಲ್ಲ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿದ್ದೀನಿ. ಇದನ್ನು ಗೋಧಿ ಹಿಟ್ಟಿನಿಂದ ನಾನು ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು, ಬೆಟರ್ ಗೋಧಿ ಹಿಟ್ಟು ತೊಗೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕೋಬೇಕು. ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್ ಈ ರೀತಿ ಕೈಯಲ್ಲಿ ತಿಕ್ಬಿಟ್ಟು ಹಾಕೋಬೇಕು. ಮತ್ತು ಇಲ್ಲಿ 2ರಿಂದ 3 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ, ಅಥವಾ ನೀವು ಎಣ್ಣೆ ಕೂಡ ಹಾಕೋಬೋದು. 1 ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾನ ಹಾಕ್ಕೊಂಡು ಮೊದಲು ಈ ರೀತಿ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನನ್ನ ಕೈಯಲ್ಲಿ ಎಲ್ಲ ತಿಕ್ಬಿಟ್ಟು ಈ ಥರ ಅಂದರೆ ಆ ತುಪ್ಪ ಎಲ್ಲ ಆ ಹಿಟ್ಟಲ್ಲಿ ಹೊಂದ್ಕೋಬೇಕು. ಆವಾಗ ಏನಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ನೀರು, ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಟೈಟಾಗಿ ಕಲಿಸ್ಬೇಕು. ತುಂಬ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೋಬಾರ್ದು. ಈಗ ಈ ಥರ ಕಲಿಸಿದ ನಂತರ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತೆ ಇನ್ನೊಂದ್ಸಲ ಈ ರೀತಿಯಾಗಿ ಕರೆಕ್ಟಾಗಿ ಇದನ್ನು ನೋಡಿ, ಈ ರೀತಿಯಾಗಿ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಎಲ್ಲೂ ಫೇಲ್ ಆಗೋಲ್ಲ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈಗ ಈ ಹಿಟ್ಟನ್ನು ಕಲಸಿ ನಾನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ನೋಡಿದ್ರಲ್ಲ, ನಾನು ಗೋಧಿ ಹಿಟ್ಟಿನಿಂದ ಹಿಟ್ಟನ್ನು ಕಲಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ಸ್ಟಫಿಂಗಿಗೆ ಒಳಗಡೆ ನಾನು ಹೇಳಿದ್ದಲ್ಲ ಪ್ಯಾಟೀಸ್, ಸೊ ಅದಕ್ಕೆ ತುಂಬ ಸಿಂಪಲ್ಲಾದ ಒಂದು ಈಗ ಇದು ಮಾಡ್ತಾಯಿದ್ದೀನಿ ಇದರಲ್ಲಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ, ಹಾಗೆ ಗ್ಯಾಸ್ ಕೂಡ ಆನ್ ಮಾಡಿಟ್ಕೊಂಡು ಇಲ್ಲಿ ನಾನು ಒಂದು 4 ಈರುಳ್ಳಿ, ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಡೆ ಸೋಂಪು, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಇಂಗು ಸ್ವಲ್ಪನೇ ಹಾಕ್ಕೊಳ್ಳಿ. ನಂತರ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ನೋಡಿ, ಈ ರೀತಿಯಾಗಿ ಈರುಳ್ಳಿ ಉದ್ದಕ್ಕೆ ಹೆಚ್ಕೋಬೇಕು. ಸೊ ಇದು ಮೇನ್ ಈರುಳ್ಳಿ ಪ್ಯಾಟೀಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಜಿಂಜರ್, ಶುಂಠಿನ ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಅಥವಾ ಫ್ರೋಝನ್ ಮಟರ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈಗ ಇದನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಸ್ವಲ್ಪ ಕ್ರಂಚಿಯಾಗಿರಬೇಕು ಆ ಥರ ಫ್ರೈ ಮಾಡ್ಕೋಬೇಕು. ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು. 1 ಟೀ ಸ್ಪೂನಷ್ಟು ಚಾಟ್ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ತುಂಬ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಮಸಾಲೆ ಬೇಡ. ಜೀರಿಗೆ, ಧನಿಯಾ ಪುಡಿ ಒಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಇಲ್ಲಾಂದರೆ ನೀವು ಆಮ್ಚೂರ್ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಮೇನ್ ನೋಡಿ, ಮಕ್ಕಳಿಗೆ ಚೀಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇವತ್ತು ನೋಡಿ ಈ ಥರ ನಾನು ಚೀಸ್ ಸ್ಲೈಸನ್ನು ತೊಗೊಂಡಿದ್ದೀನಲ್ವ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲು 1 ಚೀಸ್ ಸ್ಲೈಸನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಜಸ್ಟ್ ಇಲ್ಲಿ 2 ಚೀಸ್ ಸ್ಲೈಸನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದೊಂಥರ ತುಂಬ ಚೆನ್ನಾಗಿರುತ್ತೆ, ಬೇಕ್ರಿಗಿಂತನೂ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಒಮ್ಮೆ ಈ ರೀತಿ ಟ್ರೈ ಮಾಡಿ, ನಿಮ್ಮ ಫೇವ್ರೆಟ್ ರೆಸಿಪಿ ಆಗಿಬಿಡುತ್ತೆ. ಮಿಕ್ಸ್ ಮಾಡಿದ ಮೇಲೆ ಈಗ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಸೊ ಈಗ ಇದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಅದನ್ನು ಗ್ಯಾಸ್ ಫ್ಲೇಮ್ ಕೂಡ ನಾನು ಆಫ್ ಮಾಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ, ಇಷ್ಟು ಸಾಕು, ಜಾಸ್ತಿ ಮೆತ್ತಗಾಗೋ ಥರ ಎಲ್ಲ ನೀವು ಮಾಡ್ಕೋಬೇಡಿ. ನೋಡಿ ಈಗ ಈ ಸ್ಟಫಿಂಗ್ ರೆಡಿಯಾಗಿದೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದೇನಂದರೆ ಸ್ವಲ್ಪ ತಣ್ಣಗಾಗಲಿ, ತುಂಬ ಬಿಸಿ ಇದೆ ಅಲ್ವಾ, ಹಾಗಾಗಿ ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ ಈ ಥರ ಮಿಕ್ಸ್ ಮಾಡಿ. ಈಗ ಮೇನ್ ಅಂದರೆ ಏನಂದರೆ, ಈಗ ನಾವು ಹಿಟ್ಟು ಕಲಸಿಟ್ಟಿದ್ದೀನಲ್ವ, ಸೊ ಅದು ಕೂಡ ಸ್ವಲ್ಪ ಒಂದು 10 ನಿಮಿಷ ರೆಸ್ಟಲ್ಲಿತ್ತು. ಸೊ ಈಗ ಇದನ್ನು ಒಂದು ನಾನು ಕ್ರಿಸ್ಪಿಯಾಗಿ ಬರಲಿಕ್ಕೆ, ಲೇಯರಾಗಿ ಬರಲಿಕ್ಕೆ ನೋಡಿ 2 ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಗೆ 2ರಿಂದ 3 ಟೀ ಸ್ಪೂನಷ್ಟು ತುಪ್ಪ ಹಾಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಈ ಪೇಸ್ಟನ್ನೇ ನಾವು ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿ ಯೂಸ್ ಮಾಡ್ತೀನಂತ. ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೂ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈ ಕಾರ್ನ್ ಫ್ಲೋರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ ಈ ರೀತಿಯಾಗಿ ಇರಬೇಕು, ಇದರಿಂದನೇ ತುಂಬ ಚೆನ್ನಾಗಿ ಕ್ರಿಸ್ಪಿ ಮತ್ತು ಲೇಯರಾಗಿ ಬರುತ್ತೆ. ಸೊ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಹಿಟ್ಟು ಒನ್ ಟೈಮ್ ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಹಿಟ್ಟು ಕೂಡ ಪರ್ಫೆಕ್ಟಾಗಿ ಬಂದಿದೆ. ಗಟ್ಟಿಯಾಗಿ ಕಲಿಸ್ಬೇಕು ಹಿಟ್ಟು, ನಿಮಗೆ ಮೊದಲೇ ಹೇಳಿದ್ದೀನಿ. ತುಂಬ ಸಾಫ್ಟಾಗಿ ಮೆತ್ತಗೆ ಕಲಿಸ್ಕೋಬೇಡಿ. ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ಇಲ್ಲೇನು ಮಾಡೋಣ ಅಂದರೆ,
ಇದರಲ್ಲಿ ನಾನು ಈ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಅಥವಾ ಸ್ವಲ್ಪ ಕಡಿಮೆ ಕೂಡ ತೊಗೋಬೋದು. ಸ್ವಲ್ಪ ಚಿಕ್ಕ ಚಿಕ್ಕದು ಹಿಟ್ಟು ಅಂದರೆ ತೊಗೊಂಬಿಟ್ಟು ನಾನೀಗ ಇಟ್ಕೊಳ್ತೀನಿ. ಇಲ್ಲಿ ಏನಂದರೆ ಈ ಚಪಾತಿ ಎಲ್ಲ ಹೇಗೆ ಉದ್ದುತ್ತೀವಲ್ಲ ಅದೇ ರೀತಿಯಾಗಿ ಉದ್ದಬೇಕು. ನಿಮಗೆ ತೋರಿಸ್ತೀನಿ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಅದು ನಾವು ಯಾವ ರೀತಿ ಪ್ಯಾಟೀಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಅದೇ ಮೇನ್ ಇರೋದೀಗ ಇಲ್ಲಿ. ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಯಾವ ರೀತಿ ಉದ್ಕೊಳ್ತೀವಲ್ಲ ಅದೇ ರೀತಿ, ಆದರೆ ತೆಳುವಾಗಿರಬೇಕು, ತುಂಬ ದಪ್ಪ ಇರಬಾರ್ದು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಉದ್ಕೋಬೇಕಾಗತ್ತೆ. ಸೊ ನೋಡಿ, ಈಗ ಸೇಮ್ ಅದೇ ರೀತಿ ನಾನು ಹೇಳಿದೆ ನಿಮಗೆ ಎಷ್ಟಾಗುತ್ತೋ ಅಷ್ಟು, ಎಷ್ಟು ತೆಳುವಾಗಿ ನೀವು ಲಟ್ಟಿಸ್ಕೊಳ್ತೀರೋ ಅಷ್ಟು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ಇದು ಉದ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಸೇಮ್ ಅದೇ ರೀತಿ ಇನ್ನೊಂದು ಅದೇ ರೀತಿ ತೆಳುವಾಗಿ ನಾನು ಉದ್ಕೊಂಡು ಸೇಮ್ ಅದೇ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಇವು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಯಾಕಂದರೆ ಹಿಟ್ಟು ಗಟ್ಟಿ ಇದೆ ಮತ್ತು ತುಪ್ಪ ಕೂಡ ಹಾಕಿ ಕಲಸಿದ್ದೀವಿ. ಈಗ 4 ಈ ರೀತಿ ಚಪಾತಿ ಥರ ತೆಳ್ಳಗೆ ಉದ್ದಿ ಇಟ್ಕೊಂಡಿದ್ದೀನಿ. 4 ಇದೆ ಒಟ್ಟು. ಈಗ ಮೊದಲು ಲೇಯರ್ ಅಂದರೆ ಮೊದಲು ಒಂದು ಚಪಾತಿ ಇದೆ ಅಲ್ವಾ, ಇದರಲ್ಲಿ ನಾವೇನೋ ಅದನ್ನು ರೆಡಿ ಮಾಡಿಟ್ಟಿದ್ದೀನಲ್ಲ, ಆ ತುಪ್ಪ ಮತ್ತು ಕಾರ್ನ್ಫ್ಲೋರ್ದು ಅದನ್ನು ಹಚ್ಕೊಂಡೆ. ನೀವು ನೋಡ್ತಾ ಇರೋದು ಹಚ್ಕೊಂಡು ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಮತ್ತು ಅದ್ರ ಮೇಲೆ ಇನ್ನೊಂದು ಚಪಾತಿ ಈ ಥರ ಇಡಬೇಕು. ಮತ್ತು ಸೇಮ್ ಅದೇ ರೀತಿಯಾಗಿ ಅದ್ರ ಮೇಲೆ ಎಲ್ಲ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ಮತ್ತು ಇನ್ನೊಂದು ಚಪಾತಿ ಲಟ್ಸಿರೋಂತಹ ಚಪಾತಿನ ಹಾಕಿ ಮತ್ತು ಸೇಮ್ ಅದು ಕಾರ್ನ್ಫ್ಲೋರು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಮತ್ತು ಇನ್ನೊಂದು ಲಾಸ್ಟಲ್ಲಿ ಒಟ್ಟು 4 ಇದೆ ಚಪಾತಿ. ಇದು 4 ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ, ಲೇಯರಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲೈಟಾಗಿ, ತುಂಬ ಜೋರಾಗಿ ಒತ್ತಬಾರ್ದು, ನಿಧಾನಕ್ಕೆ ಈ ಥರ ಏನಂದರೆ ಉದ್ಕೋಬೇಕು. ಈಗ ಇಲ್ಲಿ ಒಂದು ಸ್ವಲ್ಪ ಮತ್ತೆ ಆ ಪೇಸ್ಟನ್ನು ಹಚ್ಕೊಂಡು ನೋಡ್ತಾ ಇರ್ಬೋದು ನೀವು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಮೊದಲು. ಸೊ ಎರಡೂ ಕಡೆ ಈ ಥರ ಫೋಲ್ಡ್ ಮಾಡಿದ ಮೇಲೆ ನೋಡಿ, ಮತ್ತೆ ಈ ರೀತಿಯಾಗಿ ಚೌಕಾಕಾರದಲ್ಲಿ ಇದನ್ನು ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದನೇ ಅದು ಕ್ರಿಸ್ಪಿಯಾಗಿ ಲೇಯರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲೂ ಮನೆಯಲ್ಲಿ ಮಾಡಿದಂಥ ಯಾರಿಗಾದ್ರೂ ಈ ಥರ ಮಾಡಿಕೊಡಿ, ನಂಬೋದೇ ಇಲ್ಲ ಇಷ್ಟೊಂದು ಈ ರೀತಿಯಾಗಿ ಮನೆಯಲ್ಲೇ ಮಾಡಿದ್ದಂದರೆ. ಸೊ ನಾನು ಯಾವ ರೀತಿ ತೋರಿಸಿದ್ದೀನಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ, ನಿಧಾನಕ್ಕೆ ಉದ್ಕೋಬೇಕು. ಸೊ ನೋಡಿದ್ರಲ್ಲ, ಈ ರೀತಿ ಚೌಕಾಕಾರದಲ್ಲಿ ಇದನ್ನು ನಾನು ಸ್ವಲ್ಪ ಹಿಟ್ಟು ಬೇಕಾದ್ರೆ ಹಾಕ್ಕೊಂಡು ನೀವು ಒಣ ಹಿಟ್ಟನ್ನು ಉದ್ಕೋಬೇಕು. ಈಗ ಒಂದು ಚಾಕುವಿನ ಸಹಾಯದಿಂದ ಸೈಡೆಲ್ಲ ಈ ಥರ ಕಟ್ ಮಾಡ್ಕೋಬೇಕು ನೀಟಾಗಿ, ಅಂದರೆ ಸೇಮ್ ಒಂದೇ ಚೌಕಾಕಾರದಲ್ಲಿ ಇರಬೇಕು. ಸೊ ನೋಡ್ತಾ ಇದ್ದೀರಲ್ಲ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ಸೈಡಲ್ಲಿರೋದನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಳ್ಳೋಣ. ಸೊ ಈಗ ಮತ್ತೆ ಚಾಕುವಿನಿಂದ ಸೇಮ್ ಎಲ್ಲ ಒಂದೇ ಸೈಜಲ್ಲಿ ಚೌಕಾಕಾರದಲ್ಲಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ, ಸೇಮ್ ಎಲ್ಲ ಒಂದೇ ಸೈಜಲ್ಲಿ ಇರುತ್ತೆ ಮತ್ತು ಮಾಡ್ಲಿಕ್ಕೆ ಕೂಡ ಬೇಗ ಆಗುತ್ತೆ ಅಂತ ಅಷ್ಟೇ. ಈ ಬೇಗ ಆಗುತ್ತೆ, ಒಂದೇ ಸಲ ಇಷ್ಟೆಲ್ಲ ನಾವು ಮಾಡ್ಕೋಬೋದು. ಸೊ ಈಗ ಮಾಡಿರೋಂತಹ ಸ್ಟಫಿಂಗ್ ಇದೆಯಲ್ವ, ಈರುಳ್ಳಿ ಮತ್ತು ಈ ಚೀಸ್ದು, ಅದನ್ನು ನೋಡಿ ಈ ರೀತಿ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ತುಪ್ಪದ ಪೇಸ್ಟ್ ಸ್ವಲ್ಪ ಸೈಡಲ್ಲಿ ಹಚ್ಚಿ ಈ ಥರ ನಾನು ತೋರಿಸಿದ್ದು ನೋಡಿ ಆ ಥರ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತೀನಿ ನೋಡಿ, ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಫಿಲ್ಲಿಂಗ್ಸನ್ನು ಹಾಕಿ ಸೈಡಲ್ಲಿ ಸ್ವಲ್ಪ ಈ ಕಾರ್ನ್ಫ್ಲೋರ್ ಮತ್ತು ತುಪ್ಪದ ಪೇಸ್ಟ್ ಇದೆಯಲ್ಲ ಅದನ್ನು ಹಚ್ಚಿ ಜಸ್ಟ್ ತುದಿಗೆಲ್ಲ ಟಚ್ ಮಾಡಬಾರ್ದು, ಜಸ್ಟ್ ಆ ಮಿಡ್ಲಲ್ಲಿ ಈ ಥರ ನಾನು ತೋರಿಸಿದ್ದೀನಿ ನೋಡಿ, ಆ ತುದಿಗೆ ನೀವು ಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತೆ, ಓಪನ್ ಆಗಲ್ಲ, ಲೇಯರಾಗಿ ಬರಲ್ಲ, ಕ್ರಿಸ್ಪಿಯಾಗಿ ಬರಲ್ಲ, ಕ್ಲೋಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೋಬೇಕು. ನೋಡಿದ್ರಲ್ಲ, ಸೊ ಈ ರೀತಿಯಾಗಿ ಇರಬೇಕು. ಸೊ ಈ ಪ್ಯಾಟೀಸ್ ಇದೇ ಥರ ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಪ್ರೆಸ್ ಮಾಡ್ಕೋಬೇಕಂದ್ರೆ ಅದರಲ್ಲಿ ಏನಾದರೂ ನಾವು ಸ್ಟಫಿಂಗ್ ಮಾಡಿದ್ದೀವಲ್ಲ ಅದು ನಾವು ಫ್ರೈ ಮಾಡುವಾಗ ಅದು ಆಚೆ ಬರಲ್ಲ ಅಂತ ಅಷ್ಟೇ. ಸೊ ಹಾಗಾಗಿ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೊರಗಡೆ ಬೇಕ್ರಿಯಲ್ಲಿ ಸ್ಟ್ರೀಟ್ ಸೈಡಲ್ಲೆಲ್ಲ ತಿಂತಿರ್ತೀರ, ಯಾವುದ್ಯಾವುದೋ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಟ್ಟಿರ್ತಾರೆ, ತಿಂದ್ಬಿಟ್ಟು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ನಾವು ಈ ರೀತಿಯಾಗಿ ಕೆಲವೊಂದು ಸಲ ಫ್ರೀ ಟೈಮ್ ಇದ್ದಾಗ ನೀವು ಈ ರೀತಿಯಾಗಿ ಸ್ವಲ್ಪ ಸ್ಪೆಷಲಾಗಿ ಮಾಡಿ ತಿಂದು ನಾವು ಕೂಡ ಖುಷಿಯಾಗಿರ್ಬೋದು ಎಲ್ಲರೂ ಅಲ್ವಾ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದೇ ರೀತಿಯಾಗಿ ಮಾಡಿಕೊಂಡು ಈಗ ಇಟ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ನೋಡಿ, ಈ ಚಪಾತಿ ಇದರಿಂದ ಅಂದರೆ ಲಟ್ಟಣಿಗೆಯಿಂದ ಲೈಟಾಗಿ ನೀವು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸ್ವಲ್ಪ ಉದ್ಕೊಂಡು ಬೇಕಾದರೆ ನಿಮ್ಗೆ ಎಷ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೋಬೋದು. ಸೊ ಈಗ ಕಾದಿರುವ ಎಣ್ಣೆಯಲ್ಲೇ ಸೊ ನೋಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಮಾಡ್ಕೋಬಾರ್ದು, ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೊಂಬಿಟ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ, ಫ್ರೈ ಏನೋ ಆಗುತ್ತೆ ಬಟ್ ಒಳಗಡೆ ಹಸಿ ಹಸಿಯಾಗಿರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದೇ ರೀತಿಯಾಗಿ ನೋಡಿ ನಾನು ಎಲ್ಲ ಪ್ಯಾಟೀಸನ್ನು
ನಾನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಇದು ತುಂಬ ಕಷ್ಟ ಅಂದರೆ ಇನ್ನೊಂದು ವಿಧಾನದಲ್ಲಿ ತೋರಿಸ್ತೀನಿ ನೋಡಿ. ಸೇಮ್ ಈಗ ಪೂರಿ ಹಿಟ್ಟಿನಷ್ಟು ಹಿಟ್ಟು ತೊಗೊಂಡು ಈ ರೀತಿ ಸ್ವಲ್ಪ ದೊಡ್ಡದಾಗಿ ಪೂರಿ ಥರ ಉದ್ಕೊಂಡು ಈಗ ಸೈಡಲ್ಲಿ 1 ಸ್ಪೂನಷ್ಟು ಆ ಸ್ಟಫಿಂಗನ್ನು ಹಾಕಿ ಅಂದರೆ ಕಾರ್ನ್ ಫ್ಲೋರ್ ಮತ್ತು ತುಪ್ಪದ ಅದು ಪೇಸ್ಟನ್ನು ಹಚ್ಕೊಂಡು ನೋಡಿ ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು. ಇದು ಕೂಡ ನಿಮಗೆ ಈಸಿ ಆಗಬಹುದು. ಬಟ್ ಅದು ತುಂಬಾ ಒಂಥರ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಆ ಪ್ಯಾಟೀಸ್ ಅದೇ ರೀತಿಯಾಗಿ ಅದು ಕಾಣಿಸುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ನೀವು ಮಾಡ್ಕೋಬೋದು. ನೋಡಿ 2 ವಿಧಾನದಲ್ಲಿ ತೋರಿಸಿದ್ದೀನಿ. ಆದರೆ ಇದು ನಾನು ಫಸ್ಟ್ ವಿಧಾನ ತೋರಿಸಿದ್ನಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಕೆಲವರು ಅಂದರೆ ಬೇಕರಿಯಲ್ಲಿ ಮೈದಾ ಹಿಟ್ಟಿನಿಂದ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ಸಲ ಮೈದಾ ಹಿಟ್ಟು ಬೇಕಂದರೆ ನೀವು ಯೂಸ್ ಕೂಡ ಮಾಡ್ಬೋದು. ನೋಡಿ ಇದು ಆಮೇಲೆ ನೀವು ಮಾಡಿ ತೋರಿಸಿದೆ ನೋಡಿ ಈಸಿ ಮೆಥಡು. ಅದು ಕೂಡ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಬೇಕಾಗಿರುವ ಸಾಸಿಂದ ಕೂಡ ತಿನ್ಬೋದು ಅಥವಾ ಹಾಗೆ ಟೀ ಕಾಫಿ ಜೊತೆ ಕೂಡ ನೀವು ಹಾಗೆ ತಿನ್ಬೋದು. ಸೊ ಹಾಗಾಗಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ರಿಯಲಿ ಇದು ಮನೆಯಲ್ಲೇ ಮಾಡಿದ್ದೀವಿ ಅಂದರೆ ಯಾರಿಗೂ ನಂಬಿಕೆನೇ ಬರಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.